ನಮಸ್ಕಾರ. ನನ್ನ ಎಲ್ಲ ಜನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತು ಗುರುವಾಣಿ ಏನಿದೆ ಅಂತ ನೋಡೋಣ. ವಿಭಿನ್ನವಾಗಿ ಆಲೋಚಿಸಬೇಕಿದೆ, ಅದರಿಂದ ಒಂದು ಆಯ್ದುಕೊಳ್ಳೋಣ. ಇವತ್ತು ಯಾವುದಾದ್ರೂ ಒಂದು ಸುಮ್ಮನೆ ಹೀಗೆ ನೋಡೋಣ. ಅದ್ಭುತವಾಗಿದ್ದೆ, ನಮಗೆ ಏನು ಬೇಕಾಗಿರ್ತದೆ ಅದೇ ಬರ್ತೈತಲ್ಲ. ಈ ಬುಕ್ಕಿಂದ ನಿಮಗೂ ರಹಸ್ಯ ಗೊತ್ತೈತಲ್ಲ, ನಮ್ಮ ಇವತ್ತಿನ ದಿನ ಹೇಗಿರ್ತದೆ ಅಂತ ಅದೇ ವಿಷಯ ಬಂದಿರ್ತೈತೆ. ಇದನ್ನು ಹೀಗೆ ಮಾಡೋಣ, ಏನು ಬರುತ್ತೆ, ಗುರುಗಳು ಏನು ತಿಳಿಸ್ತಾರೆ ಅಂತ ನೋಡೋಣ. ಯಾಕೆ ಸುಮ್ಮನೆ ಒಂದು ತೆಗಿತೀನಿ. ಎಸ್, ಓಕೆ, ಏನು ಬಂತು ಅಂತ ನೋಡೋಣ. ಹೀಗಿದೆ ನೋಡ್ರಿ, 6ನೇ ಚಾಪ್ಟರ್ ಐತಿ. ಇಲ್ಲಿವರೆಗೂ ದಾರಿ ತಪ್ಪಿದ್ದೇನೆ ಎಂದು ಚಿಂತಿಸುವ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ದಾರಿ ತಪ್ಪಿನಲ್ಲ, ಏನು ಮಾಡೋಕ್ಕಾಗಲಿಲ್ಲ ಅಂತ ಅದರ ಭಾವಾರ್ಥ ಬರ್ದಾರ, ನೋಡೋಣ ಅಂತ. ಚಿಂತಿಸುವ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾರೆ. ಈ ಕ್ಷಣದಿಂದ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದರೆ ಭವಿಷ್ಯವು ಬಂಗಾರವೇ ಆಗುತ್ತದೆ ಅಷ್ಟೇ ಅಂತ ತಿಳಿಸ್ತಾರೆ. ನೋಡಿರಿ, ಹಿಂದಾಗಿದ್ದು ಮುಂದಾಗಿದ್ದು ಇನ್ನೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂತೀವಲ್ಲ, ಹಂಗೆ ಬಂಗಾರನೇ ಆಗ್ತದೆ ಅಂತ ಹೇಳ್ತಾರೆ. ಅದು ಏನು ಹೇಳ್ತಾರೆ, ಅದು ಏನು ತಾತ್ಪರ್ಯ ಏನು ಅಂತ ತಿಳಿಸ್ತಾರೆ. ನೋಡೋಣ ಎಷ್ಟು ಬಿಸಿಲು ಬಂತು. ಎಸ್, ಓಕೆ, ಏನು ಹೇಳ್ತಾರೆ ನೋಡ್ರಿ. ಎಷ್ಟೋ ಸಾರಿ ಜೀವನದಲ್ಲಿ ನಾವು ದಾರಿ ತಪ್ಪಿದ್ದೇವೆ ಎಂದು ಅನಿಸುತ್ತಿರ್ತದೆ. ನಾವು ಎಷ್ಟು ಸಾರಿ ನಮ್ಗೆ ದಾರಿ ತಪ್ಪದೇವನ್ನ ಹಿಂಗ್ಯಾಕೆ ಮಾಡಾಕತ್ತೀವಿ, ನಾವು ಹಿಂಗೆ ಸರಿ ನಡೆದೇವಿಲ್ಲ ಅಂತ ಅನ್ಕೋತಾ ಇರ್ತೀವಿ. ನಾವು ಎಲ್ಲಿವರೆಗೂ ನಡೆದ ದಾರಿ ಸರಿಯಾದ ದಾರಿ ಅಲ್ಲ ಎಂದು ತಿಳಿದಾಗ ಮಾನಸಿಕ ತೊಳಲಾಟಕ್ಕೆ ಗುರಿಯಾಗ್ತೀವಿ. ನಾವು ಅದು ಮಾಡೋದು ಸರಿ ಆಗ್ತಿತ್ತು, ಇದು ಮಾಡಿದ್ರೆ ಸರಿ ಆಗ್ತಿತ್ತು ಅಂತ ಅಂತಿರ್ತೀವಿ. ನೋಡು, ಅದು ಮಾಡಬಾರ್ದಾಗಿತ್ತು, ಸರಿಯಾಗಿ ಬಂದ್ವಿ ಇಲ್ಲ, ಏನು ಸರಿಯಾಗಿ ಮಾಡಾಕತ್ತೀವಿ ಇಲ್ಲ ಅಂಥೇಳಿ ಗಲಿಬಿಲಿಗೊಳ್ತೀವಲ್ಲ, ಆ ಥರ ಆದಾಗ ನಮಗೆ ಮಾನಸಿಕ ಆಗ್ತದೆ. ತೊಳಲಾಡ್ತೀವಿ, ನಾವು ಕೂಡ ಗಡಿಬಿಡಿ ಮಾಡ್ಕೋತೀವಲ್ಲ, ಒಂದು ಸ್ವಲ್ಪ ಯಾಕೋ ಬೇಜಾರಾದಂಗೆ ಆಗ್ತದೆ, ಏನು ಸರಿ ಮಾಡ್ತೀನೋ ಇಲ್ಲೋ, ಇದು ಸರಿ ಆಗ್ತದೋ ಇಲ್ಲ ಅಂತ ಅಂತೀವಿಲ್ಲ, ಹಂಗಾಗಿ ಗುರಿ ಆಗ್ತೀವಿ. ಯಾರೋ ತೊಳಲಾಡೋಕ್ಕೆ ಗುರಿ ಆಗ್ತೀವಿ ಅಂತಾರೆ. ನಾನೇಕೆ ಇಂಥ ಸರಿ ಇಲ್ಲದ ದಾರಿಯಲ್ಲಿ ಇಷ್ಟು ದಿನಗಳು ಪ್ರಯಾಣಿಸಿದ್ದೇನೆ ಎಂದು ನಮ್ಮಲ್ಲಿ ನಾವೇ ಪ್ರಶ್ನಿಸಿಕೊಳ್ಳುತ್ತಾ ಚಿಂತಿಸ್ತಾ ಇರ್ತೇವೆ. ನಾವು ಇಷ್ಟು ದಿನ ನೋಡಿ, ನಾವು ಈ ಧ್ಯಾನಕ್ಕೆ ಬಂದೇವಲ್ಲ, ಇಷ್ಟು ಆನಂದ ಐತಲ್ಲ ಈ ಧ್ಯಾನದಾಗ, ಆನಾಪಾನಸತಿ ಧ್ಯಾನ, ಇಷ್ಟೊಂದು ಆನಂದ ಐತಿ, ಆರೋಗ್ಯ ಆನಂದ ಎಲ್ಲ ಸಿಗ್ತದೆ. ನಾವು ಇಷ್ಟು ದಿನ ಯಾಕೆ ಸಿಕ್ಕಿಲ್ಲ ನಮ್ಗೆ ತೊಳಲಾಡ್ತಿರ್ತೀವಿ ನಾವು ಕೂಡ. ಆದರೂ ಕೂಡ ನಮ್ಮ ಗುರುಗಳು ಏನು ಸಹ ಬೇಕಾದಾಗೆ ನಿಮ್ಗೆ ಅವಶ್ಯ ಇದ್ದಾಗೆ ಸಿಗ್ತದೆ, ಆರಾಮಾಗಿ ಸಿಕ್ಕದಲ್ಲ. ಈಗ ಇರೋಷ್ಟು ದಿನ ಇವಾಗ ಮುಂದೆಲ್ಲ ಇರೋದೆಲ್ಲ ಸ್ವರ್ಗಮಯ ಜೀವನ ಐತಿ, ಬಳಸ್ಕೊಡ್ರಿ ಅಂತ ಹೇಳ್ತಾರೆ. ಹಿಂದಿನ ಬಿಡ್ರಿ ಅಂತ ಹೇಳ್ಯಾರ, ನಾವು ಅಷ್ಟೇ ಮಾಡಿದ್ವಿ. ಹಿಂದಿಂದ ಆಗೋಯ್ತು, ಇವಾಗಾರ ಸಿಕ್ಕದಲ್ಲ ಆನಂದ ಪಡ್ಕೊತಾ ಇದ್ದೀವಿ. ಅವರು ಹೇಳ್ತಾರೆ, ದಿನಗಳು ಪ್ರಯಾಣಿಸಿದ್ದೀವಲ್ಲ ಎಂದು ನಮ್ಮಲ್ಲಿ ನಾವೇ ಪ್ರಶ್ನಿಸ್ಕೊಳ್ತಾ ಇರ್ತೀವಲ್ಲ. ಈ ರೀತಿಯಾಗಿ ನಾವು ಸರಿಯಲ್ಲದ ದಾರಿಯಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳುವುದೇ ಒಂದು ಅದ್ಭುತ ವಿಷಯ. ನೋಡಿರಿ, ನಾವು ಹಂಗೆ ಬಂದು 30-40 ವರ್ಷ ಬಂದ್ವಿ, ಏನೋ ಅವಾಗ ಅನಿಸ್ಲೇ ಇಲ್ಲ. ಅವಾಗ ಈಗ ಅನ್ಸಕತ್ತು, ಅದು ಸರಿ ಇಲ್ಲ ದಾರಿ, ಎಷ್ಟದು ಹಿಂಸೆ ದಾರಿ ಐತಿ. ಈಗ ಆನಂದ ದಾರಿ ಅಂತ ಐತಿ. ನಾನು ಅರಿತುಕೊಂಡಲ್ಲ, ನನಗೆ ನಾನು ತಿಳ್ಕೊಳ್ಳಕತ್ನಲ್ಲ, ಅದೇ ಅದ್ಭುತ ಸಾಧನೆ ಅಂತ ತಿಳಿಸ್ತಾರೆ. ಅದೇ ಅದ್ಭುತ ವಿಷಯ. ನಾನು ತಪ್ಪು, ಯಾಕಂದರೆ ನಾವು ತಪ್ಪು ಮಾಡ್ತೀವಲ್ಲ, ನಾವು ತಪ್ಪು ಮಾಡೋ ನಮ್ಮ ತಪ್ಪೇ ನಮಗೆ ಅವ್ರಿಗೆ ನಾವು ಸಾಧಿಸ್ತೀವಿ. ನಾವು ಸರಿನೇ ಅಂತ ಸಾಧಿಸ್ತೀನಿ, ತಪ್ಪು ಮಾಡೀನಿ ಅಂತ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಈ ನಾನು ತಪ್ಪು ಮಾಡೀನಿ ಅಂತ ಒಪ್ಕೊಳ್ಳೋ ಮನಸ್ಥಿತಿ ಬರಕತ್ತದಲ್ಲ, ಇದೇ ಸಾಧನೆ ಅಂತ ತಿಳಿಸ್ತಾರೆ. ನಿಜ, ಮೊದಲೆಲ್ಲ ಒಪ್ಕೊಳ್ಳೋಕೆ ತಯಾರಿಲ್ಲ ನಾವು, ಹಂಗಾಯ್ತಲ್ಲ ಈ ವಿಷಯ. ಆದ್ದರಿಂದ ಏಕೆ ಹಾಗೆ ಮಾಡಿದ್ದೇನೆ ಎಂದು ಇನ್ನು ಚಿಂತಿಸುವ ಅವಶ್ಯಕತೆ ಇಲ್ಲ. ನಾ ಯಾಕೆ ಹಂಗೆ ಮಾಡಿದೆ ಅಂಥೇಳಿ ಚಿಂತಿಸಬೇಡ್ರಿ ಅಂತ ಹೇಳ್ತಾರೆ, ತಿಳಿಸ್ತಾರೆ ಗುರುಗಳು. ಮತ್ತು ಎಂದು ಈ ದಿನದಿಂದ ತಿಳಿದ ಸರಿಯಾದ ದಾರಿಯಲ್ಲಿ ನಡೆದರೆ, ಈ ದಿನದಿಂದ ಇವಾಗ ತಿಳಿತಲ್ಲ, ಇವಾಗ ಇಷ್ಟು ದಿನ ಎಷ್ಟು ಆಸೆ ಅಪೇಕ್ಷೆ, ಇವಾಗ ಏನದು ಎಷ್ಟು ಹೈರಾಣ ಜೀವನ, ಸಣ್ಣ ಮಾಡ್ಕೊಂಡೆವು. ನಾನು ನಂದು ಅಪೇಕ್ಷೆ ಪಡೋದು ಇಷ್ಟೆಲ್ಲ ಮಾಡ್ಕೊಂಡು ಎಷ್ಟು ಭಾರ ಹೊತ್ಕೊಂಡ್ಬಿಟ್ಟು, ಎಷ್ಟೆಲ್ಲ ನಾನೇ ಮಾಡಬೇಕು ಅಂಥೇಳಿ ಎಷ್ಟು ಭಾರ ಹೊತ್ಕೊಂಡು ಎಷ್ಟು ವಜ್ಜೆ ಮಾಡ್ಕೊಂಡಿದ್ದೇವಲ್ವ, ಎಲ್ಲ ಕೂಡ ಸರಳವಾಗಿ ಸ್ವಲ್ಪ ಸೈಲ್ ಬಿಟ್ಟಾಗ, ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆದಾಗ ಎಷ್ಟು ಆನಂದ ಇರ್ತೈತಿ, ಆರೋಗ್ಯ ಇರ್ತದೆ ಅಂಥೇಳಿ ಗೊತ್ತಾಗೈತಲ್ಲ. ಈಗರೆ ಗೊತ್ತಾಯ್ತಲ್ಲ, ಈಗರೆ ಸ್ವಲ್ಪ ತಿಳ್ಕೊಂಡು ಅದೇ ದಾರಿ ಬಿಟ್ಟು ಅದ್ಭುತವಾದ ಭವಿಷ್ಯಕ್ಕೆ ಗಟ್ಟಿ ಅಡಿಪಾಯವನ್ನು ಹಾಕಬೇಕು. ಇನ್ನರೇ ಗಟ್ಟಿ ಅಡಿಪಾಯ ಹಾಕ್ರಿ ಅಂತ ತಿಳಿಸ್ತಾರೆ ಗುರುಗಳು. ಈ ಆನಾಪಾನಸತಿಯಿಂದ ಬಂದಿದ್ದ ನಾವಂತೂ ಎಷ್ಟು ಗಟ್ಟಿ ಬುನಾದಿ ಹಾಕ್ಕೊಂಡಿವಂದ್ರೆ ಏನಿಲ್ಲ, ಯಾವ ಸಮಸ್ಯೆ ಬಂದರೂ ಕೂಡ ಏನು ಯೋಚನೆ ಮಾಡೋದು ಅದೇನಿಲ್ಲ. ಈಗ ನಾವು ಚಿಂತೆ ಅಂತೂ ಮಾಡೋದು ದೂರ ಉಳಿದೋದು. ಚಿಂತೆ ಅಂತೂ ನಿನ್ನೆ ಅದು ನಾಳೆ ಅದು ಬಿಟ್ಬಿಟ್ಟಿವಿ. ನಾನಂತೂ ಬಿಟ್ಟೀನಿ. ಏನಾಗುತ್ತೆ ಅದಕ್ಕೆ ಪ್ರೆಸೆಂಟ್ಲಿ ಇವತ್ತು ಏನಾಗ್ತೀವಿ, ಸ್ವಾಧ್ಯಾಯ ಮಾಡೋಕ್ಕಾಯ್ತಾ, ಓಕೆ ಮಾಡ್ತೀನಿ. ಮಾಡೋಕ್ಕಾಗಲಿಲ್ಲ, ಆಯಿತು ಬಿಡು, ಏನು ಮಾಡೋಕ್ಕಾಗಲ್ಲ. ಅದು ಯಾಕೋ ಏನೋ ಕೆಲಸ ಕಾರ್ಯಗಳಿರ್ತಾವೆ, ಮಾಡೋಕ್ಕಾಗಲಿಲ್ಲ. ಅಯ್ಯೋ ನಾನು ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂತ ಫೀಲ್ ಬೇಡ. ಅದು ಏನಾಗಬೇಕು ಅದು ಆಗ್ತಾನೆ ಇರ್ತದೆ. ಅದು ಯಾವಾಗ ಆಗಬೇಕು ಅದು ಆಗ್ತಾನೆ ಇರ್ತದೆ.
ಅದಕ್ಕಾಗಿ ಏನು ಮಾಡಬೇಕು, ಇಂದಿನಿಂದನೇ ಯಾರಕ್ಕಲ್ಲ ಗಟ್ಟಿ ಭವಿಷ್ಯ ಗಟ್ಟಿ ಮಾಡ್ಕೋಬೇಕು, ಗಟ್ಟಿ ಅಡಿಪಾಯ ಹಾಕ್ರಿ ಅಂತ ತಿಳಿಸ್ತಾರೆ ಗುರುಗಳು. ಸರಿಯಾದ ದಾರಿಗೆ ಯಾವಾಗ ಬಂದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ಸರಿ ನೋಡ್ರಿ, ಅದನ್ನು ಹೇಳ್ತಾರೆ ಮತ್ತು, ಸರಿಯಾದ ದಾರಿಗೆ ಯಾವಾಗ ಬಂದಿದ್ದೇವೆ ಎನ್ನುವುದು ಮುಖ್ಯವಲ್ಲ, ದಾರಿಯಲ್ಲಿ ಎಷ್ಟು ಗಟ್ಟಿಯಾಗಿ ಎಷ್ಟು ಹಿಡಿತದಿಂದ ಇದು ಭಾಳ ಕಷ್ಟ ಐತಿ. ಮೊದಲ ಆನಾಪಾನಸತಿ ಧ್ಯಾನ ಸಿಕ್ತು, ಗುರುಗಳು ಹೇಳಿದ್ರು ಧ್ಯಾನ ಮಾಡಕತ್ತೆ ಅಂತ ಅನ್ನೋದು ಅಷ್ಟೇ ಅಲ್ಲ, ಅದು ಸರಿಯಾದ ದಾರಿ ಆಧ್ಯಾತ್ಮಿಕದಲ್ಲಿ ಇದ್ದೀನಿ ಅನ್ನೋದು ಅಷ್ಟೇ ದಾರಿ ಅಲ್ಲ. ಅದರಲ್ಲಿ ಕೂಡ ಎಷ್ಟು ಎನ್ನುವುದು ಅದರ ಎಷ್ಟು ಗಟ್ಟಿಯಾಗಿದ್ದೀನಿ, ಬಹಳ ಅದ್ಭುತ ನೋಡಿರಿ. ಇದರಲ್ಲಿ ಎಷ್ಟು ಮತ್ತು ಹಿಡಿತದಲ್ಲಿದ್ದೀನಿ, ಎಷ್ಟು ಗಟ್ಟಿಯಾಗಿದ್ದೀನಿ ಅಂದ್ರೆ ಇವಾಗ ಧ್ಯಾನ ಕೊಟ್ಟಾರ ಗುರು, ಒಂದು ಮನಸ್ಸಿಗೆ ಬಂದಾಗೆಲ್ಲ ಧ್ಯಾನ ಮಾಡೋದು, ಮತ್ತು ಅದು ಚಿಂತೆ ಮಾಡೋದು, 1 ಗಂಟೆ ಧ್ಯಾನ ಮಾಡೋದು, ಸಂಕಲ್ಪಗಳು ಇಟ್ಕೊಂಡು, ಆಸೆಗಳ ಸಂಕಲ್ಪ ಇಟ್ಕೊಂಡು, ನನ್ನ ಮಕ್ಳಿಗೆ ನೌಕರಿ ಬರಬೇಕು, ನಮ್ಮ ಇನ್ನೊಂದಿಷ್ಟು ಒಂದು 10 ಲಕ್ಷ ಕೊಟ್ಟು ಇನ್ನೊಂದು ಹೊಲ ತೊಗೋಬೇಕು, ಇನ್ನೊಂದು ಮನೆ ತೊಗೋಬೇಕು ಅಂತೇಳಿ ಧ್ಯಾನ ಕೂತು, ಇದು ಗಟ್ಟಿ ನಿರ್ಧಾರ ಅಲ್ಲ. ಇದು ಎಷ್ಟು ಗಟ್ಟಿಯಾಗಿರಬೇಕು ಅಂದ್ರೆ ಇದು ಈ ಥರ ಗಟ್ಟಿಯಾಗಿ ಅಲ್ಲ. ಬಹಳ ನಾನು ಮನಸ್ಸಿನಿಂದ ಆಸೆ ಅಪೇಕ್ಷೆಗಳಿಂದ ಆಚೆ ಬಂದು ಆ ತಾಳ್ಮೆ ಈ ಥರಲ್ಲಿ ಗಟ್ಟಿಯಾಗಬೇಕು. ನಾನು ಎಷ್ಟು ಹಿಡಿತದಿಂದ ಇರಬೇಕು, ನಾನು ಎಲ್ಲರಿಗೂ ಆಸೆಗಳ ಇದರಿಂದ ಹಿಡಿತದಿಂದ ಇರಬೇಕು. ಇದು ಭಾಳ ಕಷ್ಟ ಐತಿ, ಆದರೆ ಮಾಡ್ತಾ ಹೋಗಬೇಕು. ಒಂದು ಗುಂಜು ಸ್ವಲ್ಪ ಭಾಳ ಬೇಡ, ಮೊದಲು ಒಂದು ಸ್ವಲ್ಪ ಬರ್ತಾ ಹೋಗೋಣ. ಭಾಳ ಬೇಡ, ಅದು ಭಾಳ ಬರೋಕ್ಕಾಗಲ್ಲ ಒಮ್ಮೆ, ಯಾಕಂದ್ರೆ ಜರಾಕ್ಸ್ ಐತೆಲ್ಲ ಭಾಳದಿಂದ ಅದು ಬೇಗ ಹೋಗೋದಿಲ್ಲ. ಸರಿಯಾದ ದಾರಿ ಯಾವಾಗ ಬಂದಿದ್ದೇವೆ ಎನ್ನುವುದು ಮುಖ್ಯವಲ್ಲ, ದಾರಿಯಲ್ಲಿ ಎಷ್ಟು ಗಟ್ಟಿಯಾಗಿವೆ ಅನ್ನೋದು ಮುಖ್ಯ ಅಂತ ತಿಳಿಸ್ತಾರೆ. ಎಷ್ಟು ಸದೃಢವಾಗಿ ಎಷ್ಟು ಕಾಲ ನಿಂತಿದ್ದೇವೆ, ಎಷ್ಟು ಸದೃಢವಾಗಿ. ಇವಾಗ ಆನಾಪಾನಸತಿ ಧ್ಯಾನ ಹೇಳ್ಯಾರ, 3 ಗಂಟೆ ಹೇಳ್ಯಾರ, ದೊಡ್ಡ ಕರ್ಮಗಳು, ದೊಡ್ಡ ಪಾಪಗಳು ಇದು ಅಂದ್ರೆ ಹೆಚ್ಚು ಧ್ಯಾನ ಮಾಡಿ ಹೆಚ್ಚು ಶಕ್ತಿ ಪಡ್ಕೊಂಡಾಗ ನಮ್ಮಲ್ಲಿರುವ ಆಹಾರ ಮತ್ತು ನಮ್ಮ ಮನೆಯಲ್ಲಿರುವ ಆಹಾರ ಆ ಕಷ್ಟದಿಂದ ಪರಿಹಾರ ಆಗ್ತವೆ. ಮತ್ತು ನಾವು ಎಷ್ಟು ಗಟ್ಟಿಯಾಗಿದ್ದೀವಿ ಅನ್ನೋದು ಸದೃಢರಾಗಿ ಅಂತ ನೋಡಬೇಕು. ಧ್ಯಾನ ಮಾಡೋ 1 ಗಂಟೆ ಧ್ಯಾನ ಮಾಡೋದು, ಯಾರ ಜೊತೆ ಜಗಳ ಆಡೋದು, ಇಲ್ಲ ಮನೆ ವಿಷಯಕ್ಕೆ ಚೀರಾಡೋದು, ಈ ಥರ ಮಾಡೋದು ಧ್ಯಾನ ಯಾಕೆ ಮಾಡಬೇಕು? ಧ್ಯಾನ ಮಾಡಿದ್ಮೇಲೆ ಶಾಂತವಾಗಿರ್ಬೇಕು. ಯಾವಾಗಲೂ ನೋಡಿರಿ, ಇವಾಗ ಹೆಚ್ಚು ಧ್ಯಾನ ಮಾಡ್ತಿದ್ದಂಗೆ ಏನಾಗ್ತದ, ಹೆಚ್ಚಿಗೆ ಕಣ್ಣು ತೆಗಿಯಂಗೆ ಆಗಲ್ಲ. ಕಣ್ಣು ತೆಗೆದು ಮಾತಾಡೋಕ್ಕೂ ಇದು ಇಲ್ಲ, ಹೆಚ್ಚಿಗೆ ಕಣ್ಣಿಲ್ಲ. ಯಾವತ್ತೂ ಕೂಡ ಅರ್ಧ ಕಣ್ಣು ಬಂದವು, ನಮ್ಮಂತೂ ಅರ್ಧ ಕಣ್ಣು ಆಗಿಬಿಟ್ಟವು. ನನಗೆ ಪೂರ್ತಿ ಕಣ್ಣು ತೆಗಿಯೋಕ್ಕೆ ಬರೋಲ್ಲ, ಕಣ್ಣು ತೆಗೆದು ಮಾತಾಡೋಕ್ಕೆ ಆಗೋದಿಲ್ಲ. ಯಾವಾಗಲೂ ಪೂರ್ತಿ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು. ಒಂದು ತೆರೆದಾಗಿದ್ರೆ ಇಷ್ಟೇ ಹಿಂಗೆ ಒತ್ತಿ ತೆಗಿಬೇಕು ಅವಕ್ಕೆ. ಅಷ್ಟೇ ಸಣ್ಣಗೆ ತೆಗೆದು ಮಾತಾಡೋಂಗೆ ಆಲಕತ್ತೈತಿ. ಇತ್ತೀಚೆಗೆ ಯಾಕೆ ಆಗ್ತದೆ ಅಂತ ಗೊತ್ತಿಲ್ಲ. ಹಂಗೆ ಹೆಚ್ಚು ಧ್ಯಾನ ಮಾಡ್ತಿದ್ದಂಗೆಲ್ಲ ಹೆಚ್ಚಿನ ಆಸೆ ಅಪೇಕ್ಷೆಗಳೆಲ್ಲ ಕಡಿಮೆ ಆಗ್ತಾವೆ. ಇಲ್ಲ ಮಾಡಬೇಕಿಲ್ಲ ಅನ್ನಲ್ಲ, ಎಷ್ಟು ಬೇಕೋ ಅಷ್ಟು ಮಾಡೇಬೇಕು. ಅಯ್ಯೋ ಆಸೆ ಅಪೇಕ್ಷೆಗಳನ್ನಂದ್ರೆ ಏನು ವೈರಾಗ್ಯ ಆಗೋಕ್ಕಾಗ್ತದ? ವೈರಾಗ್ಯದಿಂದ ಇರ್ಲಿಕ್ಕಾಗ್ತದ? ಮನೆ ಐತಿ, ಊರೈತಿ, ಮನ್ಯಾಗ ಪ್ರಾಪಂಚಿಕ ವಿಷಯ ಆಸೆ, ನಮಗೂ ಆಸೆ ಚೆಂದ ಇರಬೇಕು, ಚಲೋ ಊಟ ಉಣ್ಬೇಕು ಅನ್ನೋದು, ಚೆಂದ ಇರಬೇಕು ಅನ್ನೋದೈತಿ. 4 ಮಂದಿ ಈ ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋ ಆಸೆ ಐತಿ. ಇವೆಲ್ಲ ಇರಬೇಕು, ಆದರೆ ಇದಕ್ಕೆ ಅಂಟುಕೋಬಾರ್ದು. ಎಷ್ಟು ಮಾಡ್ಕೋಬೇಕು, ಇದಕ್ಕೆ ಅಂಟುಕೋಬಾರ್ದು. ಅದೇ ಮುಖ್ಯ, ಮಾಡ್ಕೋಬಾರ್ದು. ನಾವು ಗಟ್ಟಿಯಾಗಿ ಎಷ್ಟು ಹಿಡಿತದಿಂದ ಇರಬೇಕು, ಎಷ್ಟು ಸದೃಢವಾಗಿರಬೇಕು, ಎಷ್ಟು ಕಾಲ ನಿಂತಿದ್ದೇವೆ. ನಾವು ಇವಾಗ 4 ವರ್ಷ ಧ್ಯಾನ ಮಾಡಕತ್ತೀವಿ. ಒಬ್ಬರೊಬ್ರು ಬಂದು ಒಂದು ಧ್ಯಾನಕ್ಕೆ ಬಂದವರು ಮಧ್ಯದೆಲ್ಲ ಡಿಸ್ಕನೆಕ್ಟ್ ಮಾಡ್ತಾರೆ. ಧ್ಯಾನ ಒಂದೊಂದು ದಿನ ಧ್ಯಾನ ಬಿಡ್ತಾರೆ, ಒಂದು ದಿನ ಧ್ಯಾನ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಹೆಂಗಿರ್ಬೇಕಂದ್ರೆ ಗಟ್ಟಿಯಾಗಿ ಎಷ್ಟು ಕಾಲ ನಿಂತೀವಿ ಅಂತ ಗೊತ್ತಿರ್ಬೇಕು. ನಾವು ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಧ್ಯಾನ ಮಾಡಕತ್ತೀವಿ ಅಂದ್ರೆ ಒಳ್ಳೇದಾಗ್ತದಂತ ನಮ್ಮ ಗುರುಗಳು ಹೇಳ್ಯಾರಂದ್ರೆ ಒಳ್ಳೇದಾಗ್ತದಂತ ಹೇಳ್ಯಾರಂದ್ಮೇಲೆ ಯಾಕೆ ಬಿಡಬೇಕು? ಬ್ರಾಹ್ಮಿ ಮುಹೂರ್ತದಾಗ 1 ಗಂಟೆ ಧ್ಯಾನ ಮಾಡಿದ್ರೆ ಭಾಳ ಮಾಡಂದ್ರೆ ನಿನ್ನಿಷ್ಟ, ಅದು ಭಾಳ ಮಾಡೋದು ಬಿಡೋದು ನಿನ್ನಿಷ್ಟ. ಹೆಚ್ಚಿನ ಶಕ್ತಿ ಪಡ್ಕೋಬೇಕಾಗಿತ್ತಂದ್ರೆ, ಹೆಚ್ಚಿನ ನಿನಗೆ ರೋಗಗಳು ಗುಣಮುಖ ಆಗಬೇಕಾಗಿತ್ತಂದ್ರೆ, ಇವೆಲ್ಲ ಹೆಚ್ಚಿಂದ ಏನು ಮಾಡ್ಕೋಬೇಕಾಗಿತ್ತಂದ್ರೆ ಹೆಚ್ಚು ಧ್ಯಾನ ಮಾಡಿ 3 ತಾಸು 4 ತಾಸು ಹೆಚ್ಚಿನ ರೋಗ ಇದ್ದಿದ್ದು ಅಂತ ಹೇಳ್ಯಾರ. ಮಿನಿಮಮ್ ನಾವು ವಯಸ್ಸು ಇಷ್ಟಿರ್ತದೆ ಅಷ್ಟರ ಧ್ಯಾನ ಮಾಡಂತ ಹೇಳ್ಯಾರ. ತುಂಬ ಸರಳ ಅದು. ಜಳಕ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಮಡಿ ಮೀಸಲಿಲ್ಲ, ಮತ್ತು ಅವು ಮಂತ್ರ ಅವೆಲ್ಲ ಬರೋದಿಲ್ಲ. ಸತ್ಯಕ್ಕೆ ಅವು ಮಂತ್ರ ಹೇಳಕ್ಕೆ ಬರೋದಿಲ್ಲ, ಅವೆಲ್ಲ ಮಂತ್ರನೂ ಇಲ್ಲ. ಎಷ್ಟು ಸರಳ ಕೊಟ್ಟಾರ. ಮತ್ತು ನಮ್ಮದೇ ಮೂಗೈತಿ, ನಮ್ಮದೇ ಪ್ರಕೃತಿ ಐತಿ, ಯಾರು ಕೇಳಲ್ಲ. ಸುಮ್ಮನೆ ಮನ್ಯಾಗ ಹೆಣ್ಮಕ್ಳು ಎಲ್ಲಾರ್ದ ಕೂತ ಉಸಿರಾಟದ ಮೇಲೆ ಗಮನ ಇಷ್ಟು ಆರಾಮಾಗಿ ಮಾಡೋದು ಎಷ್ಟು ಸರಳ ಐತಿಲ್ಲಿದೇನು? ರೊಕ್ಕ ಕೊಡೋದು, ರೂಪಾಯಿ ಕೊಡೋದು, ಖರ್ಚು ನಮ್ಗಾರ ಹೈರಾಣ ಏನಿಲ್ಲ. ಮನೆಯಲ್ಲೇ ಕೂತು ಮಾತಾಡೋದು, ಮನೆಯಲ್ಲೇ ಧ್ಯಾನ ಮಾಡೋದು. ಮತ್ತು ಅಷ್ಟೇ ಅಲ್ಲ, ಈ ಥರ ಜೂಮ್ಗಳಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಾರ. ನಮ್ಮ ಅನುಭವ ಶೇರಿಂಗ್ ಮಾಡ್ಕೊಳಕ್ಕೆ ಕೊಟ್ಟಾರ, ಧ್ಯಾನ ಕೊಟ್ಟಾರ. ಕಲೀರಿ ಅಂತ ಮಾಸ್ಟ್ರನ್ನೇ ಮಾಡಿಬಿಟ್ರೆ ನಮಗೆ. ತುಂಬ ಕಲ್ತ ಮೇಲೆ ಮಾಸ್ಟರ್ ಆಗ್ತಾರಲ್ಲ, ಏನಿಲ್ಲ. ನಾವು ಕಲ್ತ್ರೆ ಏದು ಮಾಸ್ಟರ್, ನಾವು ಬಿ ಕಲ್ತ್ರೆ ಬಿ ಮಾಸ್ಟರ್. ನಾನು ಎಷ್ಟು ಕಲ್ತಿರ್ತೀನಲ್ಲ, ನಾನು ಎಷ್ಟು ಪಡ್ಕೊಂಡಿರ್ತೀನಲ್ಲ ಅನುಭವನ, ಅದ್ರ ಮೇಲೆ ನಾನು ಮಾಸ್ಟ್ರು. ಅದನ್ನು ಮಾಸ್ಟರ್ ಅಂತ ನಮ್ಮ ಹೆಸರು ಕೊಟ್ಬಿಟ್ಟಾರ ಗುರುಗಳು. ಅಂದರೆ ಇಲ್ಲಿ ರಿಕ್ಷಿಷನ್ನೇ ಯಾವುದಿಲ್ಲ ನಮ್ಮ PSSM ಚಾನಲಲ್ಲಿ, PMC ಚಾನಲಲ್ಲಿ. ಅದ್ಭುತವಾಗಿ ನಮ್ಮ ಆಸೆಯ ಅಪೇಕ್ಷೆಗಳನ್ನು ಏನಿದ್ರು ಕೂಡ ನಮ್ಮ ಗುರುಗಳ ಮುಂದೆ ಬಂದು ಹೇಳ್ತೀವಿ. ನಮ್ಮ ಅನುಭವಗಳನ್ನು ನಾವು ಶೇರ್ ಮಾಡ್ಕೊತೀವಿ ಕ್ಲಾಸಲ್ಲಿ.
ಮತ್ತು ಧ್ಯಾನ ಮಾಡಿದಾಗ ಏನಾಯಿತು ಅದೆಲ್ಲ ನಾವು ಗುರುಗಳ ಮುಂದೆ ಹೇಳ್ತಾನೆ ಹೋಗ್ತಾ ಇರ್ತೀವಿ. ನಮ್ಮ ಹತ್ರ ಸತ್ಸಂಗ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಸಜ್ಜನ ಸಂಗತಿ ಭಾಳ ಮುಖ್ಯ ಆಗ್ತದೆ. ಇವಾಗ ಏನು ಧ್ಯಾನ ಮಾಡಿ ಏನು ಮೊದಲು ಏನು ಸಿಗ್ತದೆ ಧ್ಯಾನ ಮಾಡಿ ಅಂತ ಕೇಳಿದ್ರೆ ಯಾರಾದರೂ ಧ್ಯಾನ ಮಾಡಿ ನಮ್ಮ ಫ್ರೆಂಡ್ಸ್ ಭಾಳ ಆಗ್ತಾರೆ. ಧ್ಯಾನ ಮಾಡಿದ್ರೆ ನಮ್ಮ ಧ್ಯಾನದ ಬಂಧುಗಳು ಜಾಸ್ತಿ ಆಗಿಬಿಡ್ತಾರೆ. ತುಂಬ ಧ್ಯಾನ ಬಂಧುಗಳಿದ್ರೆ ಅವ್ರ ಜೊತೆ ಆತ್ಮೀಯತೆಯಿಂದ ಒಳ್ಳೆ ಮನಸ್ಸು ಬಿಚ್ಚಿ ಹೃದಯ ಆತ್ಮಾನುಭವನ ಹಂಚ್ಕೋತೀವಿ ನಾವು. ಆವಾಗ ಹಚ್ಕೊಂಡಾಗ ಭಾಳ ಆನಂದ ಇರ್ತದೆ, ಸಂತೋಷ ಇರ್ತದೆ. ಅವರಲ್ಲಿರೋ ಶಕ್ತಿ ನಮ್ಗೆ ಗೊತ್ತಾಗ್ತದೆ, ನಮ್ಮಲ್ಲಿರೋ ಶಕ್ತಿ ಅವ್ರಿಗೆ ಗೊತ್ತಾಗ್ತದೆ. ಹೀಗಾಗಿ ಎಲ್ಲ ಅನುಭವ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಗಟ್ಟಿ ಆಗ್ತೀವಿ, ಇನ್ನೂ ಹೊಸ ಗಟ್ಟಿತನ ಬರ್ತೈತಿ ನಮ್ಮಲ್ಲಿ. ಹಂಗೆ ಹೇಳ್ತೀನಿ. ಅದಕ್ಕೆ ಎಷ್ಟು ಕಾಲ ನಿಂತೀವಿ ಸತತವಾಗಿ ಧ್ಯಾನ ಮಾಡ್ಬೇಕು ನಾವು. ಸತತವಾಗಿ ಒಂದು ದಿನ ಇವಾಗ ನೋಡಿರಿ, ಮನೆ ಕಸ ಹುಡುಗೋದು, ಸ್ನಾನ ಮಾಡೋದು, ಊಟ ಮಾಡೋದು ಬಿಡ್ತೀವೇನು? ದಿನ ಪ್ರತಿದಿನ ಮಾಡ್ತೀವಿಲ್ಲ. ಧ್ಯಾನ ಯಾಕ್ರಿ ಮಾಡಲ್ಲ? ಧ್ಯಾನ ಯಾಕೆ ಮಾಡಲ್ಲ? ಮಾಡ್ಬೇಕು ಡೈಲಿ. ಅದನ್ನು ಕೂಡ ನಮ್ಮ ಈ ದಿನಚರಿಯಲ್ಲಿ ಒಂದು ಮಾಡ್ಕೊಂಡ್ಬಿಡ್ಬೇಕು. ಧ್ಯಾನ ಮಾಡಿನೇ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಿ ಮುಂದಿನ ಕೆಲಸ ಮಾಡೋದು ಎಷ್ಟು ಅದ್ಭುತವಾಗಿರ್ತದೆ. 1 ಗಂಟೆ ಧ್ಯಾನ ಮಾಡಿದೆವು ಅಂದ್ರೆ 3, 4, 5 ಗಂಟೆ ನಾವು ಯಾವಾಗ ನೋಡಿದ್ರು ಫ್ರೀನೇ ಇರ್ತೀವಿ ನೋಡು. ನಮಗೂ ಕೆಲಸ ಅದಾವ್ರಿ, ನಮಗೂ ಸಂಸಾರ ಅದೇನು ಮಾಡಲ್ಲೇನು ನಾವೇನು? ನಮ್ಮದು ಅಂಗಡಿ ಐತಿ, ನಮ್ಮ ಯಜಮಾನ್ರಿಗೆ ಬುತ್ತಿ ಕಟ್ಟಬೇಕು, ಅವ್ರು ಬರ್ತಾರೆ, ಮನೆ ಕ್ಲೀನಪ್ ಇರ್ತೈತಿ, ಎಲ್ಲರೂ ಹೋಗೋದದ ಬರೋದದ, ಇಷ್ಟೆಲ್ಲ ಮಾಡ್ತೀವಿ. ನಾವು ಯಾವಾಗ ನೋಡಿದ್ರು ಫ್ರೀನೇ ಇರ್ತೀವಿ. ಯಾಕಂದ್ರೆ ಫಿಸಿಕಲಾಗಿ ಮಾಡೋ ಕೆಲಸಕ್ಕಿಂತಲೂ ಮೈಂಡ್ನೇ ಕೆಲಸ ಭಾಳ ಮಾಡ್ತಿರ್ತೀವಿ. ಕಾಲೇ ಕೂತ್ರು ಅಯ್ಯೋ ಇನ್ನೂ ಬಟ್ಟೆ ತೊಳಿಬೇಕಾಗಿರ್ತಲ್ಲ, ಬಟ್ಟೆ ಅದಾವ ಒಗಿಬೇಕಾಗಿರೋ ಬಟ್ಟೆನ ಈ ಥರ ಅಂದ್ಕೊಂಡ್ರೆ ಎನರ್ಜಿನ ಹಾಳಾಗಿಬಿಡ್ತೈತಿ. ಅನ್ನುತ್ತಾ ಕೂಡಬಾರ್ದು. ಮಾಡ್ತಿದ್ದ ಎದ್ದು ಚಕ್ಕತ್ ಎದ್ದು ಒಂದು 10 ನಿಮಿಷದಲ್ಲಿ ಬಟ್ಟೆ ಆಗ್ತಾವೆ. ಮಾಡಿಬಿಡ್ಬೇಕು, ಎನರ್ಜಿ ಇನ್ನೂ ಸೇವ್ ಆಗ್ತದೆ ಅದು. ಇವಾಗ 1 ಗಂಟೆ 2 ಗಂಟೆ ಬಿಟ್ಟು ಬಟ್ಟೆ ತೊಳಿತೀನಿ ಅಂದ್ರೆ 2 ಗಂಟೆ ಕೂಡ ನಾನು ಬಟ್ಟೆ ತೊಳಿಬೇಕು. ಅದು ಅಂದೇ ನನ್ನ ಎನರ್ಜಿ ಹಾಳಾಗ್ತದೆ. ಇದನ್ನು ಮಾತ್ರ ಎಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ಹೇಳ್ತೀನಿ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಾಡ್ತಿದ್ರೆ ಎದ್ದು ಮಾಡಿಬಿಟ್ಟು ನಿಮ್ಗೆ ಭಾಳ ಡಿಸ್ಟರ್ಬ್ ಆಗ್ತಿತ್ತು. ಧ್ಯಾನದಾಗ ಬಟ್ಟೆ ತೊಳೆಯೋದು, ಪಾತ್ರೆ ಬೆಳಗೋದು, ಮತ್ತು ಮನೆ ಕೆಲಸಗಳು ಏನಾರು ಇದ್ದು ಅಂದ್ರೆ ಬಂದು ಅಯ್ಯೋ ಇನ್ನೂ ಐತೆ ಅಂತ ಧ್ಯಾನದಲ್ಲಿ ಡಿಸ್ಟರ್ಬ್ ಆಗ್ತಿದ್ದಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಬಿಟ್ಟೆ ಧ್ಯಾನಕ್ಕೆ ಕೊಡ್ರಿ. ಅವಾಗ ಇನ್ನೇನು ಬರ್ತೈತೆ ಹೇಳ್ರಿ? ಧ್ಯಾನ ಮಾಡೋಕ್ಕೆ ಅಷ್ಟು ಅನುಕೂಲನೇ ಆಗಿಬಿಡ್ತದಲ್ಲಿ. ಯಾವುದೂ ಬರೋದಿಲ್ಲ, ಬಾಂಡೆನೂ ಬರಲ್ಲ, ಬಟ್ಟೆನೂ ಬರಲ್ಲ. ಹೆಣ್ಮಕ್ಳು ಸಣ್ಣ ವಿಷಯ ಹೇಳ್ತೀನಿ ಮನೆ ಒಳಗೆ, ಯಾಕಂದ್ರೆ ನಮ್ಗೆ ಇದೇ ಒತ್ತಡ ಆಗಿಬಿಡ್ತೈತಿ. ಹೆಣ್ಮಕ್ಳು ಕೆಲಸನೇ ಇದು, ಅಯ್ಯೋ ಭಾಳ ಆಗಿಬಿಡ್ತದೆ. ಅದು ಕ್ಲೀನಪ್ಪ ಇದ್ದರೆ ನಮಗೆ ಅಂದ್ರೆ ರಿಲೀಫು. ಹಾಗಿತ್ತು ನಿಮ್ಗೆ ಯಾವಾಗ ಧ್ಯಾನದಾಗ ಡಿಸ್ಟರ್ಬ್ ಮಾಡ್ತಲ್ಲ ಆ ಕೆಲಸನ ಮಾಡಿಬಿಟ್ಟು ಧ್ಯಾನಕ್ಕೆ ಕೂಡೋಣ ಎಲ್ಲರೂ, ಅವಾಗ ಆರಾಮ ಇರ್ತೈತಿ. ಇವಾಗ ನಾವು ಮಾಡಿಬಿಟ್ಟೆ ಕೂಡೋದಿಲ್ಲ, ನಾನು ಅಲ್ಲಿ ಇಟ್ಟಿರ್ತೀನಿ. ಯಾವಾಗಾರ ಮಾಡ್ಬೇಕಂದಾಗ ಪಟ್ಟನೆ ಮಾಡ್ಬೇಕಂದಾಗ ಎದ್ದು ಹೋಗಿ ಬಡನೆ ಬಾಂಡೆ ಮಾಡಿಬಿಡ್ತೀನಿ. ಮಾಡಬೇಕು ಅಂತ ನೆನಪಾಗಲ್ಲ ನನಗೆ. ಅವತ್ತು ಮಾಡ್ಬೇಕಂದ್ರೆ ಎದ್ದು ಮಾಡಿಬಿಡೋದು ಅಷ್ಟೇ. ಆ ಹೈರಾಣ ಅಲ್ಲೇ ಆ 10 ನಿಮಿಷದಲ್ಲೇ ಕೂಡ ಆ ಎನರ್ಜಿದಿಂದ ಮಾಡ್ಬೋದು ನಾವು. ಇದು 2 ಗಂಟೆ ಮಾಡ್ತೀನಿ ಅಂದ್ರೆ ಎನರ್ಜಿ ಹಾಳಾಗ್ತದೆ. ಅದಕ್ಕೆ ಯಾವುದೇ ಅಲ್ಲಿ ತಲೆಯನ್ನು ಮೊದಲು ಸ್ವಚ್ಛ ಮಾಡ್ಕೊಂಡ್ಕೆ ಧ್ಯಾನಕ್ಕೆ ಕೂತೇವೆ ಅಂದ್ರೆ ಆರಾಮಾಗಿ ಧ್ಯಾನ ಆಗ್ತದೆ. ಭಾಳ ಅದ್ಭುತ ಧ್ಯಾನ ಆಗ್ತದೆ. ಈಗ ಹೇಳ್ತಾ ಇದ್ದಂಗೆ ಒಂಚೂರು 5 ನಿಮಿಷ ಧ್ಯಾನ ಕೂತಂಗೆ ಕಣ್ಣು ಮುಚ್ತಾವೆ. ಭಾಳ ಆನಂದ ಐತಿ. ಆದ್ರೆ ಮೊದಲು ರೂಢಿ ಇರಬೇಕು, ರೂಢಿ ಮಾಡ್ಕೋಬೇಕು. ಅಭ್ಯಾಸ ಏನು ಧ್ಯಾನದ ಅಭ್ಯಾಸ, ಧ್ಯಾನ ಮಾಡೋದು ಅಭ್ಯಾಸ ಮಾಡಬೇಕು. ಎಷ್ಟು ಕಾಲ ಮಾಡಕತ್ತೀನಂತ ತಲೆ ಪ್ರಜ್ಞೆಯಲ್ಲಿರಬೇಕು. ಸತತವಾಗಿ ಮಾಡಬೇಕು ಅಂತ ಹೇಳ್ತಾರೆ ವ್ಯವಸ್ಥೆ ಎನ್ನುವುದೇ ಅತಿ ಮುಖ್ಯ. ಸತತವಾಗಿ ಮಾಡುವುದೇ ಅತಿ ಮುಖ್ಯ. ಆದ್ದರಿಂದ ಗತಃ ಗತಿಸಿ ಓದೋದನ್ನು ತೊಳೆದು ಹೆಂಗೆ ಹೇಳ್ತಾರೆ ನೋಡ್ರಿ, ಗತ ಅಂದ್ರೆ ನಿನ್ನೆ ಆಗಿದ್ದು ಮೊನ್ನೆ ಆಗಿದ್ದು ಎಲ್ಲ ಹೋಗಿದ್ದು ಬಿಟ್ಟು ಬಿಡೋದು, ಅದನ್ನು ತೊಳೆದು ಬಿಡ್ರಿ ಅಂತಾರೆ. ನಿನ್ನೆ ಆಗಿದ್ದು ವಿಚಾರ ಮಾಡಿದ್ರು ಬರಲ್ಲ, ನಾಳೆಯಿಂದ ಯೋಚನೆ ಮಾಡಿದ್ರು ಆಗೋದಿಲ್ಲ ಅದು. ಅದಕ್ಕೆ ಆ ಗತ ಅಂತ ತೆಗೆದು ಹಾಕಿ ತೊಳೆದು ಸ್ವಚ್ಛ ಮಾಡಿ ಭವಿಷ್ಯಕ್ಕಾಗಿ ಸರಿಯಾದ ದಾರಿಯಲ್ಲಿ ಹೂವಿನ ಹಾದಿಯನ್ನು ಹಾಕಿಕೊಳ್ಳೋಣ. ಎಷ್ಟು ಅದ್ಭುತ ಹೆಂಗೆ ಹೇಳ್ತಾರೆ ನೋಡ್ರಿ ಗುರುಗಳು. ಇಷ್ಟು ತಿಳಿಸ್ಕೊಡೋರು ಎಲ್ಲದಾರ ಹೇಳ. ನಾವೇ ಪುಣ್ಯವಂತರು, ಭಾಗ್ಯವಂತರು, ಅದೃಷ್ಟವಂತರು. ಎಳೆಯಾಗಿ ಬಿಚ್ಚಿ ಹೇಳ್ತಾರೆ ನಮಗೆ. ಈ ಥರ ಇರ್ರಿ ನೀವು, ಅದ್ಭುತವಾಗಿರ್ತೀರ. ನಿನ್ನಿದ್ದದು ಏನು ಯೋಚನೆ ಮಾಡೋದು ಬೇಡ. ಇವತ್ತಿಂದ ನಾಳೆಯಿಂದ ಏನು ಬೇಕು, ಇವತ್ತೇನು ಮಾಡ್ಬೇಕಂದ್ರೆ ಹೂವಿನ ಹಾಸಿಗೆ ಥರ ಮಾಡ್ಕೊಳ್ಳೋಣ ನಾವು ಅಂತಾರೆ. ಮುಳ್ಳಿನ ಹಾಸಿಗೆ ಮಾಡ್ಕೊಳ್ಳೋಣ ಬೇಡ, ಹೂವಿನ ಹಾಸಿಗೆ ಮಾಡಿಕೊಂಡು ದಾರಿ ಹಾಕೋಣ, ಹಾದಿಯನ್ನು ಹಾಕಿಕೊಳ್ಳೋಣ, ಆನಂದವಾಗಿ ಪ್ರಯಾಣವನ್ನು ಮುಂದುವರಿಸೋಣ ಅಂತ ತಿಳಿಸ್ತಾರೆ ಗುರುಗಳು. ಇವತ್ತಿನ ಕ್ಲಾಸ್ ಇದು ಬುಕ್ ಹೆಂಗೆ ಐತ್ಬಿಟ್ರೆ ಒಳ್ಳೆ ಮ್ಯಾಜಿಕ್ ಬುಕ್ ಇದ್ದಂಗೆ ಐತಿ. ಒಂದು ದಿನ ತೆಗೆದಿದ್ದು ಒಂದು ದಿನ ಬರುವುದಿಲ್ಲ ನಮಗೆ, ಏನೇ ತೆಗಿಬೇಕಂದ್ರೆ ಬರುವುದಿಲ್ಲ. ಇದನ್ನ ಇವತ್ತು ನಾವು ನಮಸ್ಕಾರ ಮಾಡಿ ಈ ದಿನ ನಾನು ಏನು ಕಲಿಬೇಕು, ಹೇಗಿರಬೇಕು ಅಂತ ಅಂದ್ಕೊಂಡು ನಾನು ಮನಸ್ಸಲ್ಲೇ ಅಂದ್ಕೊಂಡು ನಾನು ಒಂದು ಪೇಜ್ ತೆಗೆದ್ರೆ ಇಂಥದ್ದು ಬಂದದ್ದು. ಇದು ಏನಾಯ್ತು ಇವತ್ತಿಂದ ತಾತ್ಪರ್ಯ ಏನು ಗೊತ್ತನೋ, ಇಲ್ಲಿವರೆಗೆ ಏನು ತಪ್ಪು ಮಾಡೀವಿ ಅದು ಆಯ್ತದು, ಅದು ಬಿಟ್ಟು ಹಾಕೋದು, ಅದನ್ನು ತೊಳೆದು ಬಿಡೋದು. ಈ ಮುಂದೆ ಹೂವಿನ ಹಾಸಿಗೆ ಮಾಡ್ಕೊಳ್ಳೋದು,
ಅಂತ ತಿಳಿಸ್ಯಾರಲ್ಲ. ಇನ್ನು ಮುಂದೆ ಯಾವುದೋ ಮತ್ತೆ ನಿನ್ನಿದು ನೆನಪು ಮಾಡಿ ನಾಳಿಂದ ವಿಚಾರ ಮಾಡಿ ಮುಳ್ಳಿನ ಹಾಸಿಗೆ ಮಾಡ್ಕೊಳ್ಳೋನು ಬೇಡ. ಹೊಸದಾಗಿಯೇ ಹಾಸಿಗೆ, ಮುಳ್ಳಿನ ಹಾಸಿಗೆ ಹೂವಿನ ಹಾಸಿಗೆ ಮಾಡಿ ಅದ್ರ ಮೇಲೆ ಜೀವನ ನಡೆಸೋಣ, ಪ್ರಯಾಣಿಸೋಣ, ಆನಂದದ ಪ್ರಯಾಣ ಮಾಡೋಣ ಅಂತ ನಾನು ಕೂಡ ಶಪಥ ಮಾಡ್ತೀನಿ ಅಂತ ಹೇಳಕತ್ತೀನಿ. ಯಾಕಂದ್ರೆ ನಾನು ದುಃಖ ಪಡೋಕೆ ಇಷ್ಟನೇ ಪಡಲ್ಲ ರೀ. ನಾನು ದುಃಖ ಅಂದರೆ ಆಗಿ ಬರಲಾಗೈತಿ ಈಗ. ದುಃಖ ಪಡೋಕೆ ಏನಾರು ಸಿಚುವೇಶನ್ ಬಂದು ಅಂದ್ರೆ ಅದರಿಂದ ಹೆಂಗೆ ಹೊರಗೆ ಬರಬೇಕಂತ ಗಳಿಗೆಗೆ ನೋಡಬೇಕು. 1 ನಿಮಿಷ 2 ನಿಮಿಷ 3 ನಿಮಿಷನೂ ಮಾಡಬಾರ್ದು. ಅದು ನಮ್ಮ ಎನರ್ಜಿ ಹಾಳು ಮಾಡಿಬಿಡ್ತೈತೆ. ಒಂದು ಕಡೆ ಯಾವುದೋ ಒಂದು ಮಕ್ಕಳಿಂದ ಏನೋ ಒಂದು ಕೇಳಿದೆವು ಅಂತೇಳಿ ಏನೋ ಒಂದು ಆಯ್ತು ಅಂತೇಳಿ, ಏನೋ ಒಂದು ಅಂದರೂ ಎಡು ಬಿದ್ದು ಕಾಲು ಬೇನೆ ಆಯ್ತು. ಅಯ್ಯೋ ನನ್ನ ಮಗಳಿಗೆ ಕಾಲು ಬೇನೆ ಆಯಿತು, ಏನಾಯಿತು ಏನೋ, ಕಾಲು ಮುರಿತೋ ಏನೋ, ಅಯ್ಯೋ ಎಷ್ಟು ಪೆಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕೇನೋ, ಇಂಥ ಎಲ್ಲ ಏನೋ ಹೆಸರು ಮಾಡಿ ಆಯ್ತಾ ಓಕೆ ಅದಕ್ಕೇನು ಔಷಧಿಕತೆ ಮಾಡೋದೈತಿ. ಮುಂದೆ ಹೂವಿನ ಹಾಸಿಗೆ ಮಾಡ್ಕೋಬೇಕು. ಅದನ್ನೇ ದೊಡ್ಡದಾಗಿ ಅಯ್ಯೋ ಮುರಿದೋದೇನು ಬಿಟ್ಟದ ಕಾಲು, ಮತ್ತು ದವಾಖಾನೆಗೆ ಹೋಗ್ಬೇಕೇನೋ ಆಗ್ತದೇನೋ, ಇಂಥವೆಲ್ಲ 100 ಆಲೋಚನೆಗಳು ಮಾಡಿ ಎನರ್ಜಿ ಹಾಳು ಮಾಡ್ಕೊಳ್ಳೋದು ಬೇಡ. ಆಗಿದ್ದೇನಾಗ್ತಲ್ಲ ಅದಕ್ಕೆ ಓಕೆ ಅಂತ ಇರೋದು, ಮುಂದೆ ಕೆಲಸ ಮಾಡ್ತಾ ಇರೋದು, ಸಾಕ್ತಾ ಇರೋದು, ಹೂವಿನ ಹಾಸಿಗೆನ ಮಾಡಿಕೊಂಡು ಆನಂದವಾಗಿರೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಪುಸ್ತಕನ ಭಿನ್ನವಾಗಿ ಆಲೋಚಿಸಬೇಕು ತೊಗೊಳ್ರಿ. ಎಲ್ಲರೂ ಸಿಗ್ತಾವೆ, ಎಲ್ಲ ಕಡೆ ಈ ಪಿರಮಿಡ್ ವ್ಯಾಲಿನಲ್ಲಿ ಇರ್ತಾವೆ. ತೊಗೊಂಡ್ಬಿಟ್ಟು ದಿನಕ್ಕೊಂದು ಪಾಠದಂತೆ ನೀವು ಕೂಡ ಗುರುವಾಣಿನ ಓದಿ ಜೀವನಕ್ಕೆ ಅಳವಡಿಸ್ಕೊಡ್ರಿ. ನಾನು ಡಿಸ್ಟರ್ಬ್ ಆದಾಗ ಏನಾಯಿತು ಅಂತ, ಯಾಕೆ ಹಿಂಗಾಗಿದೆ ಅಂತ ನೋಡಿದಾಗ ನನಗೆ ಬೇಕಾಗಿರೋದೇ ಬರ್ತೈತೆ. ಅದನ್ನು ಬುಕ್ಕನ್ನು ತೆಗೆದು ಮ್ಯಾಜಿಕ್ ಬುಕ್ಕೇ ಅನ್ಬೇಕು ಅದಕ್ಕೆ ತೆಗೆದು ಓದಿ ಅದು ಮತ್ತು ಬರೀ ಬಿಟ್ಟನ ಮಾಡಬಾರ್ದು. ಆಚರಣೆಯಲ್ಲಿರಬೇಕು. ಆಚರಣೆಯಲ್ಲಿದ್ದು ಆನಂದನ ಪಡ್ಕೊಳ್ಳೋಣ, ಆನಂದವಾಗಿರೋಣ, ಆನಂದವಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಿನಕ್ಕೊಂದು ಗುರುವಾಣಿ ಅಂತೆ ಹೇಳ್ತಾ ಇದ್ದೀನಿ. ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಿ. ಒಳ್ಳೆಯ ಕಮೆಂಟ್ ಬರತ್ತಾವು, ಚೆನ್ನಾಗಿ ಐತ್ರಿ, ಒಳ್ಳೆಯ ಇನ್ಫಾರ್ಮೇಷನ್ ಅಂತ ಹೇಳ್ತೀರಿ. ಅದನ್ನು ಪರಿಪಾಲನೆಯಲ್ಲಿ ಇದ್ದೀರಿ. ಭಾಳ ಆನಂದವಾಗಿದ್ದೀನಿ ಅಂತ ಫೋನ್ ಕೂಡ ಮಾಡ್ತೀರಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬ ಜನ ಎಲ್ಲ ಹೇಳೋರು ಅದಾರು. ಅದರಲ್ಲಿ ನಾನೊಬ್ಬಳು ಚಿಕ್ಕದು ನನ್ನ ಅನುಭವನ ಇಷ್ಟೇ ಹೇಳಕ್ಕೆ ಬರ್ತೀನಿ. ನನ್ನನ್ನು ಕೂಡ ಇಷ್ಟಪಡೋ ಜನರು ಇದ್ದೀರಲ್ಲ ಆತ್ಮಬಂಧುಗಳು, ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತೀನಿ. ನಿಮಗೆ ನಾನು ಕೃತಜ್ಞ ಆಗಿರ್ತೀನಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಇನ್ನೊಂದು 4 ನುಡಿ, ಯಾವುದೋ ಒಂದು ನುಡಿ ಅವರಿಗೆ ಇಷ್ಟ ಆಗ್ಬೋದು. ಅದನ್ನು ಪಾಲನೆ ಮಾಡಿದ್ರೆ ಆನಂದನ ಪಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.